ಮ್ಯಾಮ್ ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು ನಾನು ಇವಾಗ 7 ವರ್ಷದಿಂದ ನಾನು ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಗೃಹಲಕ್ಷ್ಮಿ ಯೋಜನೆ ನಮಗಷ್ಟೇ ಅಲ್ಲದೆ ತುಂಬಾ ಜನರಿಗೆ ಉಪಯೋಗ ಆಗಿದೆ. ಎಷ್ಟೋ ಜನ ಹಳ್ಳಿ ಹೆಣ್ಮಕ್ಳಿಗೆ ಉಪಯೋಗ ಆಗಿದೆ. ನಿಮ್ ಶಕ್ತಿ ಯೋಜನೆ ಅನ್ನೋದು ಎಲ್ರಿಗೆ ಎಷ್ಟು ಶಕ್ತಿ ಕೊಟ್ಟಿದೆಯೋ ಅಷ್ಟೇ ಒಂದ್ ಸ್ವಲ್ಪ ವಿದ್ಯಾರ್ಥಿನಿಯರಿಗೆ ತುಂಬಾ ತೊಂದರೆ ಮಾಡ್ತಾ ಇದೆ. ಎಷ್ಟೋ ಜನ ವಿದ್ಯಾರ್ಥಿಗಳು ಬಸ್ಸಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ಬಸ್ಸೇ ನಿಲ್ಸೋದಿಲ್ಲ. ಏನೋ ಶಕ್ತಿ ಯೋಜನೆ ಬಂದೈತಿ, ನಿಮ್ದು ನೀವು ಫ್ರೀ ಆಗಿ ತಗೊಂಡ್ ಕಾಸು ಇನ್ನೊಬ್ಬರಿಗೆ ಪ್ರಾಬ್ಲಮ್ ಮಾಡಾಕತ್ತೀರಿ ಅಂತೇಳಿ ಬಸ್ಸಸ್ ನಿಲ್ಸಂಗಿಲ್ಲ. ನಾನಾಗಿರ್ಬೋದು, ನನ್ನ ಕ್ಲಾಸ್ಮೇಟ್ಸ್ ಆಗಿರ್ಬೋದು, ಎಷ್ಟೋ ಜನ ಬಸ್ಸಸ್ ಮಿಸ್ ಮಾಡ್ಕೊಂಡಿವಿ. ಎಕ್ಸಾಮ್ಸ್ ಟೈಮ್ನಾಗ ಪ್ರಿನ್ಸಿಪಲ್ ಸರ್ ಕಡೆಯಿಂದ ಡೈರೆಕ್ಟ್ ಆಗಿ ಬೈಸ್ಕೊಂಡಿವಿ, ಬಸ್ಸಸ್ ನಿಮ್ಗೆ ಬರಕ್ಕಾಗಂಗಿಲ್ಲ ಹಂಗ ಹಿಂಗ ಅಂತೇಳಿ. ಇದಕ್ಕೆ ನಮ್ಗೆ ಎಷ್ಟು ಬೇಗ ಸೊಲ್ಯೂಷನ್ ಸಿಗ್ತದ ಅಂತೇಳಿ ಇಷ್ಟು ವರ್ಷದಿಂದ ಕೇಳ್ಕೊಂತ ಬಂದೀವಿ. ಮುಂದಿನ ವರ್ಷದಾಗ ಎಷ್ಟು ವರ್ಷದಾಗ ಕಳಿಸ್ತೀರಿ ಅಥವಾ ಎಷ್ಟು ದಿವಸದಾಗ ಕಳಿಸ್ತೀರಿ ಅಂತ ಉತ್ತರ ಬೇಕು. ಈ ಆಪಾದನೆ ಕೆಲವು ಮಟ್ಟಿಗೆ ಸರಿ ಅಂತಲೂ ನಾವು ಒಪ್ಕೊಳ್ತೀವಿ, ಇಲ್ಲ ಅಂತ ನಾನು ಹೇಳಲಿಕ್ಕೆ ಆಗೋದಿಲ್ಲ. ಇನ್ನು ಶಕ್ತಿ ಯೋಜನೆ ಬಗ್ಗೆ ಬಹಳ ಚೆನ್ನಾಗಿ ಅವಳು ಕೇಳಿದ್ಲು. ಹೌದು, ಸ್ಟಾರ್ಟಿಂಗ್ ಏನಾಯಿತು, ಶಕ್ತಿ ಯೋಜನೆ ಅಂದ ತಕ್ಷಣ ಎಲ್ಲ ಮಹಿಳೆಯರು ದೇವಸ್ಥಾನವನ್ನು ಸುತ್ತಾಡಲಿಕ್ಕೆ ಹೊರಟರು. ಫ್ರೀಯಾಗಿ ಬಸ್ಸು ಅಂದ ತಕ್ಷಣ ಎಲ್ಲರೂ ಗ್ರೂಪ್ಗಳನ್ನ ಮಾಡಿಕೊಂಡು ಎಲ್ಲ ಕಡೆ ಹೊರಟಾಗ ವಿದ್ಯಾರ್ಥಿಗಳಿಗೆ ಆದಂಥ ತೊಂದರೆ ಅವಾಗ ಆಗಲೇ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ರಿಯಾಲಿಟಿ ಕೂಡ ನಾವು ಒಪ್ಕೊಳ್ಬೇಕಾಗುತ್ತೆ. ಆದರೆ ತಾವು ನೋಡಿದ್ದೀರಾ, ಮೊನ್ನೆನೇ ಈಗ 3 ದಿನದ ಹಿಂದೆ ಮತ್ತೆ ನಾವು KSRTC ಅಂದರೆ ನಮ್ಮ ಭಾಗ ಆಗುತ್ತೆ, ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು ಮತ್ತೆ 3,000 ಹೊಸ ಬಸ್ಗಳನ್ನು ತೆಗೆದುಕೊಂಡಿದ್ದಾರೆ. ಸೊ ಅದರಲ್ಲಿ ನಮ್ಮ ಭಾಗಕ್ಕೆ 600 ಬಸ್ ಬರ್ತವೆ. ಬೆಳಗಾವಿ ನಿಲ್ದಾಣಕ್ಕೆ ಹೊಸ 100 ಬಸ್ಗಳು ಬರ್ತಾ ಇದ್ದಾವೆ. ಇನ್ನೂ ಕೂಡ ಸಮಸ್ಯೆನ ಬಗೆಹರಿಸಲಿಕ್ಕೆ ನಮ್ಗೆ ಅನುಕೂಲ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ.